ಹೈದರಾಬಾದ್ ನಲ್ಲಿ ಈಗಾಗಲೇ ಕನ್ನಡ ವರ್ಷನ್ನ ಸೂ ಫ್ರಮ್ ಸೋ ಸಿನಿಮಾ ರಿಲೀಸ್ ಆಗಿದೆ. ನಾವು ಮಾತ್ರ ಅವರ ಎಂತೆಂತ ಸಿನಿಮಾಗಳಿಗೆ ರೆಡ್ ಕಾರ್ಪೆಟ್ ಹಾಕೋದು. ಅವರುಗಳು ನಮ್ಮ ಸಿನಿಮಾಗಳಿಗೆ ಕೊಡುವಂತ ಪ್ರದರ್ಶನ ಇಷ್ಟ ಇದೆ. ಯಾಕಂತ ಹೇಳಿದ್ರೆ ಅವರಿಗೆ ಅವರ ಸಿನಿಮಾನೇ ಮುಖ್ಯ, ನಮಗೆ ಎಲ್ಲ ಸಿನಿಮಾಗಳು ಕೂಡ. ಗಾಂಧಿನಗರದ ಸಂತೋಷ್ ನರ್ತಕಿ ಚಿತ್ರಮಂದಿರ ಯಾವ ರೀತಿ ಇದೆಯೋ ಅದೇ ರೀತಿ ಆರ್ಟಿಸಿ ಕ್ರಾಸ್ ರಸ್ತೆಯಲ್ಲಿರುವಂತಹ ಚಿತ್ರಮಂದಿರಗಳು. ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸೂ ಫ್ರಮ್ ಸೋ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ನಾಳೆ ಈ ಸಿನಿಮಾ ತೆಲುಗು ವರ್ಷನ್ ನಲ್ಲಿ ರಿಲೀಸ್ ಆಗ್ತಾ ಇದೆ, ಅಖಂಡ ಆಂಧ್ರ ಪ್ರದೇಶದಾದ್ಯಂತ. ಹೀಗಿರ್ಬೇಕಾದ್ರೆ ಆಂಧ್ರ ಪ್ರದೇಶದ ರಾಜಧಾನಿ ಹೈದರಾಬಾದ್, ಈ ಹೈದರಾಬಾದಿನಲ್ಲಿ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ, ಎಷ್ಟು ಚಿತ್ರಮಂದಿರಗಳು ಸಿಕ್ಕಿವೆ, ಅಲ್ಲಿಯ ಮುಖ್ಯ ಚಿತ್ರಮಂದಿರ ಯಾವುದು, ಹೀಗೆ ಒಂದಿಷ್ಟು ವಿಚಾರಗಳ ಬಗ್ಗೆ ಇಂದಿನ ಎಪಿಸೋಡ್ನಲ್ಲಿ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಹೈದರಾಬಾದ್ನಲ್ಲಿ ಈಗಾಗಲೇ ಕನ್ನಡ ವರ್ಷನ್ನ ಸೂ ಫ್ರಮ್ ಸೋ ಸಿನಿಮಾ ರಿಲೀಸ್ ಆಗಿದೆ. ಭರ್ಜರಿಯಾದಂಥ ಪ್ರದರ್ಶನಗಳು, ಭರ್ಜರಿಯಾದಂಥ ರೆಸ್ಪಾನ್ಸ್ಗಳು ಇಲ್ಲಿ ಈ ಸಿನಿಮಾಗೆ ಸಿಕ್ಕಿದೆ. ಭರ್ಜರಿಯಾದಂಥ ಪ್ರದರ್ಶನಗಳಂತೆ ಅಂದುಕೊಳ್ಳಿ, ಸಿಕ್ಕಾಪಟ್ಟೆ ಏನು ಸಿಕ್ಕಿಲ್ಲ, ಬೆರಳೆಣಿಕೆಯ ಪ್ರದರ್ಶನಗಳು ಅಷ್ಟೇ. ಆ ಬೆರಳೆಣಿಕೆಯ ಪ್ರದರ್ಶನಗಳು ಫುಲ್ ಆಗ್ತಾ ಇದೆ. ಇದರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ನಾವು ಮಾತ್ರ ಅವರ ಎಂತೆಂಥ ಸಿನಿಮಾಗಳಿಗೆ ರೆಡ್ ಕಾರ್ಪೆಟ್ ಹಾಕೋದು. ಅವರುಗಳು ನಮ್ಮ ಸಿನಿಮಾಗಳಿಗೆ ಕೊಡುವಂಥ ಪ್ರದರ್ಶನ ಇಷ್ಟ ಇದೆ. ಯಾಕಂತ ಹೇಳಿದ್ರೆ ಅವರಿಗೆ ಅವರ ಸಿನಿಮಾನೇ ಮುಖ್ಯ, ನಮಗೆ ಎಲ್ಲ ಸಿನಿಮಾಗಳು ಕೂಡ ಇರಲಿ. ಆದರೆ ತೆಲುಗು ವರ್ಷನ್ನ ಸೂ ಫ್ರಮ್ ಸೋ ಸಿನಿಮಾ ಏನಿದೆ, ಇದಕ್ಕೆ ಭರ್ಜರಿಯಾದಂಥ ರೆಸ್ಪಾನ್ಸ್ ಅಲ್ಲಿ ವ್ಯಕ್ತವಾಗಿದೆ. ಭರ್ಜರಿಯಾದಂಥ ಚಿತ್ರಮಂದಿರಗಳು ಸಿಕ್ಕಿವೆ. ಹೀಗಿರ್ಬೇಕಾದ್ರೆ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ನಾಳೆಯಿಂದ ಸೂ ಫ್ರಮ್ ಸೋ ಸಿನಿಮಾ ತೆಲುಗು ಅವತರಣಿಕೆಯಲ್ಲಿ ರಿಲೀಸ್ ಆಗುತ್ತೆ ಅಂತ ಕೇಳಿದರೆ ಈಗಾಗಲೇ ನೋಡ್ತಾ ಇದ್ದೀರಾ. AMB, ಪ್ರಸಾದ್, ಏಷಿಯನ್ನು, ಅಪರ್ಣ, AAA, GPR, ಏಷಿಯನ್, ಸಂಧ್ಯಾ. ಎಸ್, ಈ ಸಂಧ್ಯಾ ಚಿತ್ರಮಂದಿರ ಏನಿದೆ ಇದೇ ಈ ಸಿನಿಮಾಗೆ ಮುಖ್ಯ ಚಿತ್ರಮಂದಿರ. ಗಾಂಧಿನಗರದ ಸಂತೋಷ್ ನರ್ತಕಿ ಚಿತ್ರಮಂದಿರ ಯಾವ ರೀತಿ ಇದೆಯೋ ಅದೇ ರೀತಿ ತೆಲುಗು ಸಿನಿಮಾಗಳಿಗೆ ಮುಖ್ಯ ಚಿತ್ರಮಂದಿರ ಅಂತ ಹೇಳಿದ್ರೆ RTC ಕ್ರಾಸ್ ರಸ್ತೆಯಲ್ಲಿರುವಂಥ ಚಿತ್ರಮಂದಿರಗಳು. ಇದೇ ಚಿತ್ರಮಂದಿರದಲ್ಲಿ ಸೂ ಫ್ರಮ್ ಸೋ ಸಿನಿಮಾ ರಿಲೀಸ್ ಆಗುತ್ತೆ. ಇದೇ ಚಿತ್ರಮಂದಿರ ಸೂ ಫ್ರಮ್ ಸೋ ಸಿನಿಮಾಗೆ ಮುಖ್ಯ ಚಿತ್ರಮಂದಿರ. ದಿನ 4 ಆಟ, 4ಕ್ಕೆ 4 ಆಟದಲ್ಲೂ ಕೂಡ ಇದೇ ಸಿನಿಮಾ ಪ್ರದರ್ಶನ ಕಾಣುತ್ತೆ. ಕನ್ನಡ ಸಿನಿಮಾಗಳಿಗೆ ನರ್ತಕಿ ಸಂತೋಷ್ ಮುಖ್ಯ ಚಿತ್ರಮಂದಿರ ಏನಿದೆ, ಆ ಚಿತ್ರಮಂದಿರಗಳು ಸಿಕ್ಕಿದಂತ ಹೇಳಿದ್ರೆ ಅರ್ಧ ಆ ಸಿನಿಮಾ ಗೆದ್ದಂತೆ. ಯಾಕಂತ ಹೇಳಿದ್ರೆ ಆ ಥಿಯೇಟರ್ಗಳೇ ಅರ್ಧ ಗೆಲ್ಲಿಸಿ ಬಿಡುತ್ತೆ. ಸಂತೋಷ್ ಸಿಕ್ತಾ ಅಂತ ಹೇಳಿದ ಕೂಡಲೇ ಮನಸ್ಸಲ್ಲಿ ಸಿನಿಮಾ ತುಂಬಾ ಚೆನ್ನಾಗಿದೆ, ಹಾಗಾಗಿ ಸಂತೋಷ್ ಚಿತ್ರಮಂದಿರ ಸಿಕ್ತು, ನರ್ತಕಿ ಮುಖ್ಯ ಚಿತ್ರಮಂದಿರ ಸಿಕ್ತು ಅಂತ ಅನಿಸುತ್ತೆ. ಅದೇ ರೀತಿ ತೆಲುಗು ಸಿನಿಮಾಗಳಿಗೆ ಸಂಧ್ಯಾ ಮುಖ್ಯ ಚಿತ್ರಮಂದಿರ ಸಿಕ್ಕರೆ ಅರ್ಧ ಸಿನಿಮಾ ಗೆದ್ದಂತೆ. ಇಂತಹ ಸಂಧ್ಯಾ ಚಿತ್ರಮಂದಿರದಲ್ಲಿ ಡಬ್ಬಿಂಗ್ ಸಿನಿಮಾ ಒಂದು, ಕನ್ನಡದಿಂದ ತೆಲುಗಿಗೆ ಡಬ್ಬಿಂಗ್ ಆದ ಸಿನಿಮಾ ಒಂದು ರಿಲೀಸ್ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಚಿತ್ರಮಂದಿರ ಸಂಧ್ಯಾ. ಊಹಿಸಿಕೊಳ್ಳಿ ಯಾವ ಮಟ್ಟಕ್ಕೆ ಈ ಸಿನಿಮಾದ ಹವಾ ಅಲ್ಲಿ ಇರಬಹುದು ಅಂತ. ಸಂಧ್ಯಾ ಮುಖ್ಯ ಚಿತ್ರಮಂದಿರದಲ್ಲಿ ರಿಲೀಸ್. ಇನ್ನು ಅದನ್ನು ಹೊರತುಪಡಿಸಿದ್ರೆ ಏಷಿಯನ್ನು, ಪ್ಲಾಟಿನಮ್, JP, ಮತ್ತೊಂದು ಏಷಿಯನ್ ಮುಕ್ತ 8, ಏಷಿಯನ್, ಏಷಿಯನ್ ಅವರ ಸಿಕ್ಕಾಪಟ್ಟೆ ಚಿತ್ರಮಂದಿರಗಳಲ್ಲಿವೆ. ಎಲ್ಲ ಚಿತ್ರಮಂದಿರದಲ್ಲೂ ಕೂಡ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಅತಿ ಹೆಚ್ಚು ಪ್ರದರ್ಶನ ಅಂತ ಹೇಳಿದ್ರೆ ನೋಡಿ, ಇಲ್ಲಿ UK ಸಿನಿಪ್ಲೆಕ್ಸ್ ಅನ್ನೋ ಒಂದು ಚಿತ್ರಮಂದಿರ ಇದೆ. ಇಲ್ಲಿ ದಿನ 5 ಆಟ. ಇದನ್ನು ಹೊರತುಪಡಿಸಿದ್ರೆ ಮತ್ತೆ ಮಿಕ್ಕೆಲ್ಲ ಚಿತ್ರಮಂದಿರಗಳಲ್ಲಿ 4 ಪ್ರದರ್ಶನವೇ. ಒಂದೊಂದು ಪ್ರದರ್ಶನ ಕೊಟ್ಟಂತ ಚಿತ್ರಮಂದಿರಗಳಿಲ್ಲ, ಎಲ್ಲ ಕೂಡ 4 ಪ್ರದರ್ಶನಗಳನ್ನು ಕೊಟ್ಟಿದ್ದಾರೆ. ಇನ್ನು ಹಾಗೇನೆ ನಮ್ಮ ಕನ್ನಡ ವರ್ಷನ್ನ ಸೂ ಫ್ರಮ್ ಸೋ ಸಿನಿಮಾ ಏನಿದೆ, ಇದು ಎಲ್ಲಿ ಯಾವ ಚಿತ್ರಮಂದಿರದಲ್ಲಿ ನಾಳಿಂದ ಪ್ರದರ್ಶನ ಕಾಣುತ್ತೆ ಅಂತ ಕೇಳಿದರೆ ಒಂದೇ ಒಂದು ಚಿತ್ರಮಂದಿರ ಇರೋದು, ಸಿನಿಪೋಲಿಸ್ 10-15ಕ್ಕೆ. ಇವತ್ತು ಪ್ರದರ್ಶನಗಳಿತ್ತು, ಇವತ್ತು ಸುಮಾರು ಪ್ರದರ್ಶನಗಳಿತ್ತು. ಆದರೆ ನಾಳೆ ಮಾತ್ರ ಒಂದೇ ಒಂದು ಪ್ರದರ್ಶನ ಸದ್ಯದ ಮಟ್ಟಿಗೆ. ನೋಡಿ, ಇವತ್ತು ಗುರುವಾರ ಆದರೂ ಕೂಡ ಒಂದಿಷ್ಟು ಟಿಕೆಟ್ಗಳು ಹೈದರಾಬಾದ್ನಲ್ಲಿ 3ನೇ ವಾರಕ್ಕೂ ಕೂಡ ಬುಕ್ ಆಗಿವೆ. 11 ಗಂಟೆ ಪ್ರದರ್ಶನ ನೋಡಿ, ಇದು ಕೂಡ ಅಷ್ಟೇ. ಒಂದಿಷ್ಟು ಟಿಕೆಟ್ಗಳು ಇಲ್ಲಿ ಬುಕ್ ಆಗಿವೆ 3ನೇ ವಾರದಲ್ಲೂ, ಅದರಲ್ಲೂ ಹೈದರಾಬಾದಿನಲ್ಲೂ. ಇದೇನೇ ಇರಲಿ, ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಇದೇ ರೀತಿ ಅಬ್ಬರಿಸುವ ಬೇರಲಿ ಅನ್ನೋದು ನಮ್ಮ ಶ್ರೀ ನಮಸ್ಕಾರ. ಹೈದರಾಬಾದ್ನಲ್ಲಿ ಈಗಾಗಲೇ ಕನ್ನಡ ವರ್ಷನ್ನ ಸೂ ಫ್ರಮ್ ಸೋ ಸಿನಿಮಾ ರಿಲೀಸ್ ಆಗಿದೆ. ನಾವು ಮಾತ್ರ ಅವರ ಎಂತೆಂಥ ಸಿನಿಮಾಗಳಿಗೆ ರೆಡ್ ಕಾರ್ಪೆಟ್ ಹಾಕೋದು. ಅವರುಗಳು ನಮ್ಮ ಸಿನಿಮಾಗಳಿಗೆ ಕೊಡುವಂತ ಪ್ರದರ್ಶನ ಇಷ್ಟ ಇದೆ. ಯಾಕಂತ ಹೇಳಿದ್ರೆ ಅವರಿಗೆ ಅವರ ಸಿನಿಮಾನೇ ಮುಖ್ಯ, ನಮಗೆ ಎಲ್ಲ ಸಿನಿಮಾಗಳು ಕೂಡ. ಗಾಂಧಿನಗರದ ಸಂತೋಷ್ ನರ್ತಕಿ ಚಿತ್ರಮಂದಿರ ಯಾವ ರೀತಿ ಇದೆಯೋ ಅದೇ ರೀತಿ RTC ಕ್ರಾಸ್ ರಸ್ತೆಯಲ್ಲಿರುವಂತಹ ಚಿತ್ರಮಂದಿರಗಳು.